ಮಳೆಗಾಲದ ಸಮಯದಲ್ಲಿ ಸಹಾಯ ಕೇಳಿ ಬಂದ ಕಾಗೆ ಮೈನಾ ಹಕ್ಕಿಯ ಜೊತೆ ಇನ್ನೂ ವಾಸಿಸ್ತಾ ಇತ್ತು. ಮಳೆಗಾಲ ಮುಂದುವರಿತಲೇ ಇತ್ತು. ಮೈನಾ ತನ್ನ ಮಕ್ಕಳಿಗೆ ಆಹಾರವನ್ನು ತಂದು ಕೊಡಲು ಪ್ರತಿದಿನ ಹಾರಾಡ್ತಲೇ ಇದ್ಲು. ಕಾಗೆ ಕೂಡ ಆ ಗೂಡಿನಲ್ಲೇ ಇದ್ದು ಸಹಾಯ ಮಾಡುವ ಭಾವನೆಯನ್ನು ತೋರಿಸ್ತಾ ಇದ್ದ. ಒಂದು ದಿನ ಮೈನಾ ಹಾರಿ ಹೋಗಿದ್ದಾಗ ಕಾಗೆಗೆ ಒಂದು ಚಿಕ್ಕ ನಿರ್ಣಯ ಬಂತು. ಈ ಗೂಡು ತುಂಬ ಚೆನ್ನಾಗಿದೆ, ಬೆಚ್ಚನೆ ಕೂಡ ಇದೆ, ಆಹಾರ ಕೂಡ ಬರುತ್ತೆ. ನಾನು ಏಕೆ ಮತ್ತೆ ಬೇರೆ ಮನೆ ಹುಡುಕಬೇಕು? ಈ ಗೂಡನ್ನೇ ಯಾಕೆ ನನ್ನದಾಗಿ ಮಾಡಿಕೊಳ್ಬಾರ್ದು? ಈ ಆಲೋಚನೆ ಮಾಡಿದ ಕಾಗೆಗೆ ತಕ್ಷಣವೇ ಗೂಡಿನಲ್ಲಿ ತನ್ನದೇ ರೇಖೆಗಳಿಂದ ಸ್ವಲ್ಪ ಬದಲಾವಣೆಯನ್ನು ಮಾಡಿತು. ನಂತರ ಮೈನಾ ಹಕ್ಕಿ ಮರಳಿ ಬಂದಾಗ ಆಕೆಗೆ ತನ್ನ ಗೂಡು ಬದಲಾಗಿದ್ದಂತೆ ಅನುಭವವಾಯಿತು. ಮೈನಾ ಹಕ್ಕಿ ಆಶ್ಚರ್ಯದಿಂದ ಕೇಳ್ತಾಳೆ, ಈ ಗೂಡು ಏನಾಯಿತು? ಎಲ್ಲೋ ನನಗೆ ಗೊತ್ತಾಗದಷ್ಟು ಬದಲಾಗಿದೆ ಅನಿಸುತ್ತಾ ಇದೆ ಅಂತ ಮೈನಾ ಹಕ್ಕಿ ಕಾಗೆಗೆ ಹೇಳ್ತಾಳೆ. ಆವಾಗ ಕಾಗೆ ನಗ್ತಾ ಹೇಳುತ್ತೆ, ಇದು ಈಗ ನನಗೂ ಸೇರಿದೆ ಮೈನಾ ಅಕ್ಕ, ನಾನಿಲ್ಲೇ ಇರ್ತೇನೆ, ನೀವೂ ಇರ್ಬೋದು. ಆದರೆ ಈ ಗೂಡು ಈಗ ನಿಮ್ಮದು ಮಾತ್ರ ಅಲ್ಲ, ನಮ್ಮದ್ದು, ನಮ್ಮಿಬ್ಬರದ್ದು ಅಂತ ಹೇಳ್ತಾನೆ. ಅವನ ಮಾತಿಗೆ ಮೈನಾ ಅಚ್ಚರಿಗೊಳ್ತಾಳೆ. ಕಾಗೆಯ ನಿಜ ನುಡಿಗಳನ್ನು ಅವಳು ಅರ್ಥ ಮಾಡ್ಕೊಳ್ತಾಳೆ. ಆದರೆ ಬಿಟ್ಟು ಹೋಗಲಿಲ್ಲ. ಶಾಂತವಾಗಿ ಅದಕ್ಕೆ ಉತ್ತರಿಸ್ತಾಳೆ, ನೀನು ನನ್ನಲ್ಲಿ ಆಸರೆ ಕೇಳಿ ಬಂದೆ, ನಾನು ನಿನಗೆ ಆಸರೆ ಕೊಟ್ಟೆ. ಆದರೆ ಆ ಆಸರೆ ಶಾಶ್ವತ ವಾಸಕ್ಕೆ ಅರ್ಥವಲ್ಲ. ನಿನ್ನ ಗೂಡು ನೀನೇ ಕಟ್ಟಬೇಕು. ನೆರವಿಗೆ ಬಂದವನನ್ನು ಬಳಸಿಬಿಡುವುದು ನಡವಳಿಕೆ ಅಲ್ಲ. ಇದನ್ನು ಕೇಳಿದ ಕಾಗೆ ಎಚ್ಚೆತ್ತುಕೊಂಡಿತು. ಅವಳ ನವಿರಾದ ಮಾತು ಹೃದಯವನ್ನು ಮುಟ್ಟಿತು. ಕ್ಷಮಿಸು ಮೈನಾ ಅಕ್ಕ, ನಾನು ತಪ್ಪು ಮಾಡಿದೆ. ನಿನ್ನ ಸತ್ಯವಂತಿಕೆಯ ಬದಲಾಗಿ ನೀನು ನನಗೆ ಸಹಾಯ ಮಾಡಿದ್ದೆ. ಈಗ ನಾನು ನನ್ನ ಗೂಡನ್ನು ನಾನೇ ನಿರ್ಮಿಸಿಕೊಳ್ಳುತ್ತೇನೆ ಅಂತ ಹೇಳುತ್ತೆ. ಈ ಕಥೆಯ ಪಾಠ, ನೆರವನ್ನು ಕೊಡುವುದು ಒಳ್ಳೆಯದು, ಆದರೆ ನಂಬಿಕೆಗೆ ಧಕ್ಕೆ ಬಾರದಂತೆ ನಡವಳಿಕೆ ಇರಬೇಕು.